ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ಒಂದು ವಚನ ಓದ್ಕೊಳ್ಳೋಣ. ದೇವ್ರಿಗೆ ಸ್ತೋತ್ರ. ಕೀರ್ತನೆ 119 105ನೇ ವಚನ. ದೇವ್ರಿಗೆ ಸ್ತೋತ್ರ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವ್ರ ವಾಕ್ಯ ನಮಗೇನಾಗಿದೆ ಪ್ರಿಯ ದೇವ್ರ ಮಕ್ಕಳೇ? ನಮ್ಮ ಕಾಲಿಗೆ ದೀಪವಾಗಿದೆ. ಅದು ಆ ದೀಪದ ಬೆಳಕಿನಲ್ಲಿ ನಾವೇನು ಮಾಡಬೇಕು? ಪ್ರತಿಯೊಬ್ಬರು ನಡೆಯುವವರಾಗಿರಬೇಕು. ಆ ಬೆಳಕಿನಲ್ಲಿ ನಾವು ನಡಿಬೇಕು. ಯಾಕಂದರೆ ಇದು ಕತ್ತಲೆ ಲೋಕ. ಈ ಕತ್ತಲೆ ಲೋಕದಲ್ಲಿ ನಾವೇನು ಮಾಡಬೇಕು? ಬೆಳಕಿನ ಮುಖದಲ್ಲಿ ನಾವು ನಡಿಬೇಕು. ಕತ್ತಲಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಅದಕ್ಕಾಗಿ ನಮಗೆ ಪ್ರತಿ ಸಮಯದಲ್ಲೂ ಎಲ್ಲ ಜಾಗದಲ್ಲೂ ನಮಗೇನು ಬೇಕು? ಬೆಳಕು ಬೇಕು. ಆ ಬೆಳಕಿನಲ್ಲಿ ನಾವು ನಡೆಯುವಂಥರಾಗಿಬೇಕು. ಅದಕ್ಕೆ ಹೇಳಿದ್ದಾರೆ ದೇವರು, ನನ್ನ ವಾಕ್ಯವು ನಿಮ್ಮ ಕಾಲಿಗೆ ದೀಪವಾಗಿದೆ ಅಂತ ಹೇಳಿದ್ದಾರೆ, ನಿಮ್ಮ ದಾರಿಗೆ ಬೆಳಕಾಗಿದೆ ಅಂತ ಹೇಳಿದೆಯಪ್ಪ. ನಿಮ್ಮ ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಆ ಬೆಳಕಿನಲ್ಲಿ ಪ್ರತಿಯೊಂದು ಮಕ್ಕಳು ನಡೆಯುವಂಥರಾಗಿರೋರು. ಯಾಕಂತಂದರೆ ಕತ್ತಲ ಲೋಕ ಬಿಟ್ಟು ಬೆಳಕಿನ ಲೋಕದಲ್ಲಿ ನಾವು ಜೀವಿಸುವಂಥರಾಗಿರೋರಾಗಿ ದೇವ್ರು ನಮಗೆ ಸ್ತೋತ್ರವಾಗಲಿ. ಯಾವಾಗಲೂ ನಾವು ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಂಥರಾಗಿರಬೇಕು. ಆ ವಾಕ್ಯನೇ ನಮ್ಮ ಜೀವದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಮಾಡುವಂಥವಾಗಿದೆ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಈ ಎಲ್ಲ ಒಂದು ನಮ್ಮ ಪ್ರತಿಯೊಬ್ಬರಿಗೆ ಆ ಬೆಳಕಿನಲ್ಲಿ ನಡೆಯುವಂತೆ ನಾನು ಅವರಿಗೋಸ್ಕರ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆಪ್ಪ. ಬೆಳಗ್ಗೆ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ನಾವು ಬದುಕಿರೋದವರು ನಿನ್ನ ಕೃಪೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಮುಂದೆ ಬಾಳುವುದು ನಿನ್ನ ಕೃಪೆ ಆಗಿರಲಿ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ ಕರ್ತನೆ. ಆ ಬೆಳಕಿನಲ್ಲಿ ಪ್ರತಿಯೊಬ್ಬರು ನಡೆಯುವಂತೆ ಕರ್ತನೆ. ಇಡೀ ಲೋಕದಾಗ ಎಲ್ಲ ಮಕ್ಕಳಿಗೆ ಆಶೀರ್ವದಿಸು, ಬಲಪಡಿಸು ದೇವ, ನಿನಗೆ ಸ್ತೋತ್ರ. ಆ ಬೆಳಕಿನಲ್ಲಿ ಪ್ರತಿಯೊಬ್ಬರು ನಡಿಬೇಕು ದೇವ. ಅದಕ್ಕೆ ಯಾಕಂದರೆ ನಿನ್ನ ವಾಕ್ಯಗಳು ಕರ್ತನೆ ನಮ್ಮ ಕಾಲಿಗೆ ದೀಪವಾಗಿದೆ ಕರ್ತನೆ. ಆ ಬೆಳಕಿನಲ್ಲಿ ಪ್ರತಿಯೊಂದು ಮಕ್ಕಳು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ನಡೆಯುವಂತೆ, ದೇವರ ಮಾರ್ಗದ ಬರುವಂತೆ, ಸತ್ಯ ದೇವರನ್ನು ತಿಳ್ಕೊಂಬಂತೆ, ಸತ್ಯ ದೇವರನ್ನು ಅರಿತುಕೊಳ್ಳುವಂತೆ ಅಪ್ಪ ಬೆಳಕಿನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಚಿತ್ತವಂತೆ ಒಬ್ಬೊಬ್ಬರನ್ನು ಬಲಪಡಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ, ನಿನಗೆ ಸ್ತೋತ್ರ ಕರ್ತನೆ. ಯಾರು ಕತ್ತಲೆ ಲೋಕದಲ್ಲಿ ಜೀವಿಸದೆ, ಅಂಧಕಾರ ಲೋಕದಲ್ಲಿ ಜೀವಿಸದೆ ಎಲ್ಲರೂ ಬೆಳಕಿನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.